ವೇದಾಂತೇಶಾಯ ನಮೋ ವೇದಾಂತವೇದಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದ್ಯ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೊ ಅಕ್ರೂರ ಒಳಗಿಂದ ಸಿದ್ಧಿ ಇರುವ ಕಾರಣ ನೀರಿನ ಒಳಗೆ ಮುಳುಗಿದ್ದಾನೆ. ಅಗಮರ್ಷಣ ಸೂಕ್ತ 3 ಬಾರಿ ಹೇಳಿದ್ದಾನೆ. ಸೊ ಯಾವಾಗಲೂ ಶೇಷದೇವರು ಕಾಣಿಸ್ಕೊಳ್ತಾ ಇದ್ದರು. ಇವತ್ತು ಶೇಷದೇವರ ಜೊತೆಗೆ ಶೇಷಶಾಹಿಯಾಗಿ ಶ್ರೀಕೃಷ್ಣನು ಕಾಣಿಸ್ಕೊಳ್ತಾ ಇದ್ದಾನೆ ಅಂತ ಹೇಳಿದ ಕೂಡಲೇ ದಿಗ್ಭ್ರಮೆ ಆಗಿಬಿಡ್ತು. ಅರೆ, ಇಲ್ಲಿ ಒಳಗಿಂದ ಹೇಗೆ ಬಂದರು? ನಾನು ರಥದಲ್ಲಿ ಕುಳ್ಳಿರಿಸಿ ಬಂದಿದ್ದೇನಂತ. ಸೊ ಹಾಗಾದರೆ ರಥದಲ್ಲಿ ಇರಲಿಕ್ಕಿಲ್ಲ ಅಂತ ಹೊರಗೆ ಬಂದು ಪುನಃ ರಥದ ಕಡೆ ಮುಖ ಮಾಡಿ ನೋಡಿದಾಗ ಅರೆ, ರಥದಲ್ಲಿ ಕೂತ್ಕೊಂಡೇ ಇದ್ದಾರೆ. ಹೌದಾ, ಹಾಗಾದರೆ ಸರಿಯಪ್ಪ ಅಂತೇಳಿದರೆ ರಥದಲ್ಲಿ ಕುಳ್ಳಿದ್ದಾರೆ. ಹಾಗಾದರೆ ನಾನು ಈ ಒಳಗಿಂದ ಏನು ನೋಡಿದ್ದೇನೆ? ಸೊ ಒಳಗಿಂದ ನೋಡಿದ್ದು ನಿಜವೋ ಇಲ್ಲವೋ? ಪುನಃ ಮುಳುಗಿದ ಅಕ್ರೂರ ಪುನಃ ಮುಳುಗಿದಾಗ ಈ ಸಲ ಶೇಷಶಾಹಿಯಾದ ಶ್ರೀಕೃಷ್ಣ ಮತ್ತು ಬಲರಾಮ ಮಾತ್ರ ಅಲ್ಲ. ಶೇಷ ಅಂತ ಹೇಳಿದರೆ ಆದಿಶೇಷ ಅಂತ ಹೇಳಿದರೆ ಬಲರಾಮ. ಸೊ ಆದಿಶೇಷ ಮತ್ತು ಭಗವಂತ ಶ್ರೀಕೃಷ್ಣ ಮಾತ್ರ ಅಲ್ಲ, ಎಲ್ಲ ದೇವತೆಗಳು ಎಲ್ಲ ಋಷಿಮುನಿಗಳನ್ನು ಕಂಡ ಅಕ್ರೂರ ಅಂತ ಎಣಿಸಿಕೊಂಡ ಕೃತಕೃತ್ಯನಾದೆ. ಸೊ ಅಲ್ಲಿ ರಥದಲ್ಲಿ ಕೂತಂತಹ ಶ್ರೀಕೃಷ್ಣ, ಒಳಗೆ ಇರುವಂತಹ ಶ್ರೀಕೃಷ್ಣ ಇಬ್ಬರು ಒಬ್ಬನೇ ಅನ್ನುವಂಥದ್ದು ಖಂಡಿತ ಕನ್ಫರ್ಮ್ ಆಯಿತು. ಯಾರಿಗೆ? ಅಕ್ರೂರನಿಗೆ. ಅಂತಿದ್ರೆ ರೋಮಾಂಚವಾಗಿದೆ ಅಕ್ರೂರನಿಗೆ. ಸೊ ಆಮೇಲಿಂದ ಏನಾಯಿತು, ಅವನು ಏನು ಸ್ತುತಿ ಮಾಡ್ತಾನೆ ಅಂತ ನೋಡುವ ಬಯಲರೆ. ಶ್ರೀ ಗುರುಭ್ಯೋ ನಮಃ. ಸ್ತುತ್ವಾ ವರಸ್ತುತಿಭಿರವ್ಯಯಮಭ್ಯನಾಭಂ ಸೋಂತರ್ಹಿತೆ ಭಗವತಿ ಸ್ವಕಮಾರುರೋಹ ಯಾನಂ ಚ ತೇನ ಸಹಿತೋ ಭಗವಾನ್ ಜಗಾಮ ಸಾಯಂ ಪುರೀಂ ಸಹ ಬಲೋ ಮಧುರಾಮನಂತಃ. 85ನೇ ಶ್ಲೋಕ. ಆ ಅಕ್ರೂರನು ಉತ್ಕೃಷ್ಟಗಳಾದ ಸ್ತೋತ್ರಗಳಿಂದ ನಾಶರಹಿತನಾದ ಪದ್ಮನಾಭನನ್ನು ಸ್ತೋತ್ರ ಮಾಡಿ ಶ್ರೀಹರಿಯು ಅಂತರ್ಹಿತನಾಗುತ್ತಿರಲು ಅಂದ್ರೆ ಅದೃಶ್ಯನಾಗುತ್ತಿರಲು ತನ್ನ ರಥವನ್ನು ಏರಿದನು. ಬಲರಾಮನಿಂದ ಕೂಡಿದ ನಾಶರಹಿತನಾದ ಪೂಜ್ಯನಾದ ಶ್ರೀಕೃಷ್ಣನು ಆ ಅಕ್ರೂರನಿಂದ ಕೂಡಿದವನಾಗಿ ಸಾಯಂಕಾಲದಲ್ಲಿ ಮಧುರಾಪಟ್ಟಣದ ಕಡೆಗೆ ಹೋದನು. ಸ್ತುತ್ವಾ ವರಸ್ತುತಿಭಿಃ ಅವ್ಯಯಂ ಅಬ್ಜನಾಭಂ ಸೋಂತರ್ಹಿತೆ ಭಗವತಿ ಸ್ವಕಂ ಆರುರೋಹ ಯಾನಂಚ ತೇನ ಸಹಿತೋ ಭಗವಾನ್ ಜಗಾಮ ಸಾಯಂ ಪುರೀಂ ಸಹ ಬಲೋ ಮಧುರಾಂ ಅನಂತಃ. ಸ್ತುತ್ವಾ ವರಸ್ತುತಿಭಿಃ. ಆ ಶ್ರೀಕೃಷ್ಣ ಭಗವಂತನನ್ನು ಶೇಷಶಾಹಿಯಾಗಿ ಕಂಡಿದ್ದಾನೆ. ಆ ಕಡೆಯಿಂದ ದೇವತೆಗಳು, ಈ ಕಡೆಯಿಂದ ಎಲ್ಲ ಋಷಿಮುನಿಗಳು ಇರುವಂಥದ್ದು. ಲಕ್ಷ್ಮೀದೇವಿ ಕಾಲು ಒತ್ತಾ ಇದ್ದಾಳೆ ಅಂತೇಳಿದರೆ ಭಗವಂತ ಶ್ರೀಕೃಷ್ಣ. ಸೊ ಯಾರನ್ನು ನಾನು ರಥದಲ್ಲಿ ಕುಳ್ಳಿರಿಸಿ ಬಂದಿದ್ದೇನೋ ಭಗವಂತನೇ ಇಲ್ಲಿ ಪೂರ್ತಿ ನನಗೆ ದರ್ಶನ ಕೊಡ್ತಾ ಇದ್ದಾನೆ ಅಂತ ಕೃತಕೃತ್ಯನಾದ ಅಕ್ರೂರ ವರಸ್ತುತಿ ಅಂತೇಳಿದರೆ ಸ್ತುತಿ ಮಾಡಿದ, ಶ್ರೇಷ್ಠ ಸ್ತುತಿಗಳನ್ನು ಮಾಡಿದ. ಸ್ತುತ್ವ ವರಸ್ತುತಿ, ವರ ಅಂತೇಳಿದರೆ ಶ್ರೇಷ್ಠ, ಸ್ತುತಿ ಮಾಡಿದ, ಅದನ್ನು ಭಗವಂತ ಕೇಳಿಸಿಕೊಂಡ. ಅಂದರೆ ಸ್ತುತ್ವ ವರಸ್ತುತಿಭಿಃ ಅವ್ಯಯಂ ಅಂತೇಳಿದರೆ ವ್ಯಯ ಇಲ್ಲದ, ನಾಶ ಇಲ್ಲದ, ಕ್ಷಯ ಇಲ್ಲದ, ಅಕ್ಷಯನಾದ, ಅವ್ಯಯನಾದ, ಅಚ್ಯುತನಾದ ಪದ್ಮನಾಭ ಅಬ್ಜನಾಭಂ ಕಮಲನಾಭನನ್ನು ಸ್ತುತಿ ಮಾಡಿದ್ದಾನೆ. ಸೋ ಅಂತರ್ಹಿತೇ ಭಗವತಿ ಸ್ವಕಂ ಆರುರೋಹ, ಒಳಗಿಂದ ಇದ್ದಾನೆ. ಅಂತರ್ಹಿತೆ ಅಂತೇಳಿದರೆ ಭಗವಂತ ಎಲ್ಲ ಸ್ತುತಿಯನ್ನು ಕೇಳಿಸಿಕೊಂಡು ಮೆಲ್ಲಕ್ಕೆ ಅಂತರ್ಧಾನನಾದ ಅಂತೇಳಿದರೆ ಆ ಅಕ್ರೂರನಿಗೆ ಪೂರ್ತಿ ದರ್ಶನ ಕೊಟ್ಟು ಅಂತೇಳಿದರೆ ಸಪರಿವಾರ ಭಗವಂತನ ಪೂರ್ತಿ ಪರಿವಾರದ ಜೊತೆಗೆ ದರ್ಶನ ಕೊಟ್ಟಿರುವಂಥದ್ದು ಅಕ್ರೂರನಿಗೆ ಎಂತಹ ಒಂದು ಭಾಗ್ಯಗಳಲ್ಲಿ ಭಾಗ್ಯ ಮಾಡಿದ್ದಾನೆ ಅಕ್ರೂರ. ಅತ್ಯಂತ ದೊಡ್ಡ ಭಕ್ತ ಅಕ್ರೂರ. ಅಂಥ ಅಕ್ರೂರನಿಗೆ ಸೊ ಪೂರ್ತಿ ದರ್ಶನವನ್ನು ಕೊಟ್ಟಿದ್ದಾನೆ. ಸೊ ಅಕ್ರೂರನ ಸ್ತುತಿ ಆಗ್ತಾ ಇದೆ. ಹೀಗೆ ಅಕ್ರೂರ ಸ್ತುತಿ ಮಾಡ್ತಾ ಕೂತರೆ ಮಥುರೆಗೂ ಹೋಗಬೇಕಲ್ವ ಅಂತೇಳಿಕೊಂಡು
ಶ್ರೀಕೃಷ್ಣ ಭಗವಂತ ಅಂತರ್ಹಿತೆ ಅಂತರ್ಧಾನನಾಗಲು ಮೆಲ್ಲಕ್ಕೆ ಅಂದರೆ ಕಾಣುವಂಥದ್ದು ಅಲ್ಲ, ಕಾಣುವುದಿಲ್ಲ ಅಂತ ಹೇಳಿದ್ರೆ ಏನು ಕಾಣಿಸೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಮೇಲೆ ಬರ್ತಾನೆ ಅಕ್ರೂರ. ಭಗವತಿ ಸ್ವಕಂ ಆರುರೋಹ ಅಂತರ್ಹಿತೆ ಭಗವತಿ, ಭಗವಂತನು ಅಂತರ್ಧಾನನಾಗಲು ಸಹ ಅಂತರ್ಹಿತೆ ಭಗವತಿ ಸ್ವಕಂ ಆರುರೋಹ, ಅಕ್ರೂರ ಬಂದ ಇಲ್ಲಿ ರಥಕ್ಕೆ ಹತ್ತಿದ ಅಂತ. ಇದನ್ನು ಎರಡೇ ಲೈನ್ನಲ್ಲಿ ಬಹಳ ಬೇಗ ಮುಗಿಸಿಬಿಟ್ಟಿದ್ದಾರೆ ಮಧ್ವಾಚಾರ್ಯರು. ಸೊ ಇದರಲ್ಲಿ ಏನು ಸ್ತುತಿ ಮಾಡಿದ ಅಂತ ಭಾಗವತ ಹೇಳ್ತದೆ. ಸೊ ಅಕ್ರೂರ ಹೇಳ್ತಾನೆ, ಪ್ರಭುವೇ ನೀನು ಪ್ರಕೃತಿಯೇ ಮೊದಲಾದ ಸಮಸ್ತ ಕಾರಣಗಳಿಗೆ ಪರಮ ಕಾರಣನಾಗಿರುವೆ, ನೀನೇ ಸೃಷ್ಟಿಕರ್ತ, ನೀನೇ ಅವಿನಾಶಿಯಾದ ಪುರುಷೋತ್ತಮ ನಾರಾಯಣನಾಗಿರುವೆ ಅಂತ ಹೇಳಿದರೆ ಅಕ್ರೂರನಿಗೆ ಎಲ್ಲ ಅಂತಾರೆ ಪರಮ ಭಕ್ತ ಪರಮಜ್ಞಾನಿ ಅಕ್ರೂರ. ನಿನ್ನ ನಾಭಿಕಮಲದಿಂದ ಈ ಚರಾಚರ ಜಗತ್ತನ್ನು ಸೃಷ್ಟಿಸಿದ ಆ ಬ್ರಹ್ಮದೇವರ ಆವಿರ್ಭಾವವಾಗಿದೆ ಪದ್ಮನಾಭ. ನಿನ್ನ ನಾಭಿಯಿಂದ ಹುಟ್ಟಿದ ಕಮಲದಲ್ಲಿ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿರುವಂಥದ್ದು. ಸೊ ಆ ನಂತರ ಅವರು ಸೃಷ್ಟಿ ಮಾಡಿರುವಂಥದ್ದು ಅಂತ ಹೇಳಿದ್ರೆ ಅವರೊಳಗಿದ್ದು ಭಗವಂತ ನೀನೇ ಸೃಷ್ಟಿ ಮಾಡಿರುವಂಥದ್ದು. ಸೊ ಆ ಯಾರು ಸೃಷ್ಟಿ ಮಾಡಿದ್ದಾರೋ ಆ ಚತುರ್ಮುಖ ಬ್ರಹ್ಮದೇವರು ಅವರನ್ನು ಸೃಷ್ಟಿ ಮಾಡಿದ ಭಗವಂತ ನೀನು ಜಗದೀಶ್ವರನೇ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಅಹಂಕಾರ ತತ್ವ, ಮಹತ್ತತ್ವ, ಪ್ರಕೃತಿ, ಪುರುಷ, ಮನಸ್ಸು, ಇಂದ್ರಿಯಗಳು, ಇಂದ್ರಿಯಗಳ ವಿಷಯಗಳು, ಇಂದ್ರಿಯಗಳ ಅಧಿಷ್ಠಾತೃ ದೇವತೆಗಳು, ಸಮಸ್ತವಾದ ಚರಾಚರ ಜಗತ್ತು, ಅದರಲ್ಲಿ ನಡೆಯುವ ಎಲ್ಲ ವ್ಯವಹಾರಗಳು ಎಲ್ಲವೂ ನಿನ್ನ ಅವಯವಗಳೇ ಆಗಿವೆ ಭಗವಂತ. ಇವೆಲ್ಲವೂ ನಿನ್ನ ಅವಯವಗಳೇ ಆಗಿದ್ದರೂ ನಿನ್ನ ಆತ್ಮಸ್ವರೂಪವು ಯಾರಿಗೂ ತಿಳಿದಿಲ್ಲ. ಬ್ರಹ್ಮದೇವರು ಕೂಡ ನಿನ್ನಿಂದಲೇ ಜನ್ಮ ತಳೆದ ಬ್ರಹ್ಮದೇವರು ಕೂಡ ನಿನ್ನನೇ ಸ್ವರೂಪ ಆಗಿದ್ದರೂ ಕೂಡ ಪ್ರಕೃತಿಯ ಗುಣವಾದ ರಜಸ್ಸಿನಿಂದ ಆವಿರ್ಭೂತನಾಗಿದ್ದಾನೆ. ಬ್ರಹ್ಮದೇವರಿಗೂ ಕೂಡ ಗುಣಾತೀತನಾದ ನಿನ್ನ ಆತ್ಮಸ್ವರೂಪ ತಿಳಿದಿಲ್ಲ ಅಂತೇಳಿದರೆ, ಆ ಗುಣಾತೀತ ಅಂತೇಳಿದರೆ ಸತ್ವ, ರಜಸ್ಸು, ತಮಸ್ಸು ಎಲ್ಲಕ್ಕಿಂತಲೂ ಮೇಲೆ ಏರಿ ನಿಂತಿರುವಂತಹ ಆ ಮೂರೂ ಗುಣಗಳ ಒಡೆಯನಾಗಿರುವವನು ಭಗವಂತ. ಬ್ರಹ್ಮದೇವರಲ್ಲಿ ರಜೋಗುಣ ಇದೆ. ಸೊ ಆದ್ದರಿಂದ ಬ್ರಹ್ಮದೇವರು ಹೇಳ್ತಾರೆ, ಬ್ರಹ್ಮದೇವರಲ್ಲಿ ರಜೋಗುಣ ಇದೆ, ಗುಣಾತೀತನಾದವನು ನೀನು ಒಬ್ಬನೇ ಸರ್ವಸ್ವತಂತ್ರನಾದ ಭಗವಂತ ನೀನು. ಅಂದರೆ ಎಷ್ಟು ಅಕ್ರೂರನಿಗೆ ಜ್ಞಾನ ಇದೆ ಅಂತ ಗೊತ್ತಾಗ್ತದೆ ಅದರಲ್ಲಿ. ಸಾಧು ಸತ್ಪುರುಷರು, ಯೋಗಿಗಳು ಅಂತಃಕರಣದಲ್ಲಿ ನೆಲೆಸಿದ ನಿನ್ನನ್ನು ಏನು ಮಾಡ್ತಾರೆ, ಆ ಸಾಕ್ಷಾತ್ಕಾರ ಪಡ್ಕೊಳ್ತಾರೆ. ತಪಸ್ಸಿಂದ ಧ್ಯಾನದಿಂದ ನಿನ್ನನ್ನು ಧ್ಯಾನ ಮಾಡಿ ಅವರು ಸಾಕ್ಷಾತ್ಕಾರ ಪಡ್ಕೊಳ್ಳುವಂಥದ್ದು. ಇದು ಅವ್ರದ್ದು ಒಂದು ತಪಸ್ಸಿನ ರೂಪದಲ್ಲಿ, ಧ್ಯಾನದ ರೂಪದಲ್ಲಿ ನಿನ್ನನ್ನು ಧ್ಯಾನಿಸಿದರೆ. ಯಾಜ್ಞಿಕರಾದ ಕೆಲವು ಬ್ರಾಹ್ಮಣರು ಕರ್ಮಕಾಂಡವನ್ನು ಪ್ರತಿಪಾದಿಸುವ ವೇದತ್ರಯಗಳ ಮೂಲಕ, ವೇದತ್ರಯಗಳಂದರೆ ಋಗ್ವೇದ, ಯಜುರ್ವೇದ, ಸಾಮವೇದಗಳ ಮೂಲಕ ಯಜ್ಞಗಳನ್ನು ಮಾಡಿ ನಾನಾ ರೂಪಗಳುಳ್ಳ ದೇವತೆಗಳ ಹೆಸರಿನಿಂದ ನಿನ್ನನ್ನೇ ಪೂಜಿಸುತ್ತಾರೆ. ಎಷ್ಟು ಕರೆಕ್ಟಾಗಿ ಅಕ್ರೂರ ಹೇಳ್ತಾನೆ ನೋಡಿ. ಅಂತೇಳಿದರೆ ಯಜ್ಞದಲ್ಲಿ ಇಂದ್ರಾಯ ಸ್ವಾಹ, ಅಗ್ನಯ ಸ್ವಾಹ, ವರುಣಾಯ ಸ್ವಾಹ ಎಲ್ಲ ದೇವತೆಗಳ ಹೆಸರು ಬರ್ತದೆ. ನವಗ್ರಹ ಹೋಮ ಮಾಡಿದರೆ 9 ನವಗ್ರಹಗಳಿಗೆ ಅವರಿಗೆ ಒಬ್ಬರೊಬ್ಬರಿಗೆ ಮತ್ತೆ ಪುನಃ ಅವರ ಅಭಿಮಾನಿ ದೇವತೆಗಳು ಅಂತ ತಿಳ್ಕೊಂಡು ಎಷ್ಟು ಜನರ ಹೆಸರು ಬರ್ತದೆ. ಸೊ ಹೀಗೆ ಎಲ್ಲ ರೂಪಗಳ ಎಲ್ಲ ದೇವತೆಗಳ ಹೆಸರಿನಿಂದ ನಿನ್ನನ್ನೇ ಪೂಜಿಸುತ್ತಾರೆ ಅಂತೇಳಿದರೆ ಯಾರ ಹೆಸರು ಹೇಳಿದರೂ ಭಗವಂತ ಆಹುತಿಯನ್ನು ತಗೊಳ್ಳೋದು ನೀನೇ. ಅಂದರೆ ಆ ಅಕ್ರೂರ ಎಷ್ಟು ಕರೆಕ್ಟಾಗಿ ಹೇಳ್ತಾನೆ ನೋಡಿ. ಅಂದರೆ ದೇವರೊಬ್ಬನೇ, ಭಗವಂತ ಒಬ್ಬನೇ, ಆ ಭಗವಂತನ ಭಕ್ತ ಅಕ್ರೂರ. ಆ ಒಬ್ಬನೇ ಭಗವಂತ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿದೆ ಅಕ್ರೂರನಿಗೆ. ಆಮೇಲೆ ಹೇಳ್ತಾನೆ ನೋಡಿ, ಇದು ಬಹಳ ಮುಖ್ಯವಾದದ್ದು. ಭಗವಂತನೇ ಮತ್ತೆ ಕೆಲವರು ಶಿವನಿಂದ ಹೇಳಲ್ಪಟ್ಟ ಶಿವಾಗಮ, ಯಾವುದದು ಪುರಾಣ? ಶೈವ ಪುರಾಣ. ಆ ಶೈವ ಪುರಾಣದಿಂದ ಹಲವಾರು ಭೇದಗಳುಳ್ಳ ಶೈವ ವಾಶುಪತಾದಿ ಶಿವಸ್ವರೂಪನಾದ ನಿನ್ನನ್ನೇ ಪೂಜಿಸುತ್ತಾರೆ. ಶಿವಸ್ವರೂಪದಲ್ಲಿ ಪೂಜೆ ಮಾಡುವವರು ಕೂಡ ನಿನ್ನನ್ನೇ ಪೂಜೆ ಮಾಡುವುದು. ಅಂದರೆ ಎಷ್ಟು ಸ್ಪಷ್ಟ ಅಂತ ಬಂದುಬಿಡ್ತು ನೋಡಿ ಅದರ ಭಾಗವತದಲ್ಲಿ. ಅಂತೇಳಿದರೆ ಒಬ್ಬನೇ ದೇವರು ಅನ್ನುವಂಥದ್ದು ಬಹಳ ಸ್ಪಷ್ಟ. ಸ್ವಾಮಿ, ನಿನ್ನಿಂದ ಭಿನ್ನರೆಂದು ಭಾವಿಸಿ ಹಲವಾರು ದೇವತೆಗಳನ್ನು ಪೂಜಿಸುವ ಅನ್ಯ ದೇವತಾ ಭಕ್ತರು ಕೂಡ ವಾಸ್ತವವಾಗಿ ನಿನ್ನನ್ನೇ ಆರಾಧಿಸುತ್ತಾರೆ.
ಅಂದರೆ ನೀನೇ ಸಮಸ್ತ ದೇವತೆಗಳ ರೂಪದಲ್ಲಿರುವಂತಹ ಸರ್ವೇಶ್ವರ ಅಂತೇಳಿದರೆ ಬ್ರಹ್ಮದೇವರಿಗೆ ಪೂಜೆ ಮಾಡಲಿ, ಈಶ್ವರನಿಗೆ ಪೂಜೆ ಮಾಡಲಿ, ಪಾರ್ವತಿಗೆ ಪೂಜೆ ಮಾಡಲಿ, ಸ್ಕಂದನಿಗೆ ಪೂಜೆ ಮಾಡಲಿ, ಗಣಪತಿಗೆ ಪೂಜೆ ಮಾಡಲಿ, ನವಗ್ರಹರಿಗೆ ಪೂಜೆ ಮಾಡಲಿ ಅಂತೇಳಿದರೆ ಎಲ್ಲ ದೇವತೆಗಳ ರೂಪದಲ್ಲಿ ಇರುವಂಥ ಸರ್ವೇಶ್ವರ ನೀನೇ ಅಂತ. ಅಂದರೆ ಎಷ್ಟು ಸ್ಪಷ್ಟ ಅಂದರೆ ಅಷ್ಟು ಸ್ಪಷ್ಟ ನೋಡಿ. ಆಮೇಲೆ ಪ್ರಭುವೇ, ಪರ್ವತದಲ್ಲಿ ಹುಟ್ಟಿದ ನದಿಗಳು ಮಳೆಯ ನೀರಿನಿಂದ ತುಂಬಿ ಹರಿಯುತ್ತಾ ಕೊನೆಗೆ ಸಮುದ್ರವನ್ನೇ ಸೇರುವಂತೆ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ. ಹಾಗೆ ಪರ್ವತದಲ್ಲಿ ಹುಟ್ಟಿದ ನದಿಗಳು ಮಳೆಯ ನೀರಿನಿಂದ ತುಂಬಿ ಹರಿಯುತ್ತಾ ಬೇರೆ ಬೇರೆ ನದಿಗಳ ಹೆಸರು ಕೊನೆಗೆ ಎಲ್ಲಿಗೆ ಸೇರುವುದು? ಸಮುದ್ರಕ್ಕೆ ಸೇರುವುದು. ಸಮುದ್ರಕ್ಕೆ ಸೇರುವಂತೆ, ಸಮುದ್ರ ಯಾರು? ಭಗವಂತ. ಸಮುದ್ರವನ್ನೇ ಸೇರುವಂತೆ ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ಹೇಳಿರುವ ಎಲ್ಲ ಉಪಾಸನಾ ಮಾರ್ಗಗಳು ನಿನ್ನಲ್ಲಿಯೇ ಬಂದು ಸೇರುವುವು. ಯಾವ ರೀತಿಯಲ್ಲಿ ಉಪಾಸನ ಮಾಡಲಿ, ಯಾವ ದೇವತೆಗಳನ್ನು ಉಪಾಸನ ಮಾಡಲಿ, ಅದು ಬಂದು ತಲುಪುವುದು ನಿನ್ನನ್ನೇ ಅಂತ. ಆದರೆ ವಿಧಿಪೂರ್ವಕವಾಗಿ ಅದು ಆಗುವುದಿಲ್ಲ. ನಿನ್ನನ್ನು ಬಂದು ತಲುಪುವುದು ಹೌದು. ನಾವು ವಿಧಿಪೂರ್ವಕವಾಗಿ ಭಗವಂತನನ್ನು ಉಪಾಸನ ಮಾಡಬೇಕಿದ್ದರೆ ಆ ಎಲ್ಲ ದೇವತೆಗಳಲ್ಲಿಯೂ ಭಗವಂತನನ್ನೇ ನೋಡಿ ಪೂಜೆ ಮಾಡಬೇಕು ಅನ್ನುವಂಥದ್ದು ಮಧ್ವ ಸಿದ್ಧಾಂತ. ಸೊ ಹೀಗೆ ಅಂತೇಳಿದರೆ ಎಷ್ಟು ಸ್ಪಷ್ಟವಾಗಿ ಭಾಗವತ ಹೇಳ್ತದೆ ಅನ್ನುವಂಥದ್ದನ್ನು ಈ ರೀತಿ ಹೇಳ್ತಾ ತುಂಬ ಅವನು ಸ್ತುತಿ ಮಾಡ್ತಾನೆ. ಯಾರು? ಅಕ್ರೂರ. ಲಾಸ್ಟಿಗೆ ಹೇಳ್ತಾನೆ, ಪ್ರಭೋ ನೀನು ಕೇವಲ ವಿಜ್ಞಾನ ಸ್ವರೂಪನೂ ವಿಜ್ಞಾನ ಘನನೂ ಆಗಿರುವೆ. ಕಂಡು ಬರುವ ವೃತ್ತಿಗಳಿಗೆಲ್ಲ ನೀನೇ ಕಾರಣನೂ ಅಧಿಷ್ಠಾನನೂ ಆಗಿರುವೆ. ಅಂದರೆ ನಿನ್ನನ್ನು ಬಿಟ್ಟು ಒಂದು ತೃಣ ಕೂಡ ಹಂದಾಡಲಿಕ್ಕೆ ಸಾಧ್ಯ ಇಲ್ಲ. ತೃಣಮಪಿ ನ ಚಲತಿ ತೇನವಿನ ಅಂತ ಹೇಳ್ಕೊಂಡು. ಸೊ ಹಾಂ, ಉಳಿದವರು ಸರ್ ಅದ್ವೈತ ಮತದವರು ಕೂಡ ಇದೇ ಪುರಾಣ ಓದ್ತಾರ? ಅದ್ವೈತ ಪುರಾಣ ಅವರು ಇದೇ ಭಗವದ್ಗೀತೆಯನ್ನೇ ಓದುದು, ಇದೇ ಭಗವದ್ಗೀತೆಯನ್ನು ಓದುದು, ಇದೇ ಭಾಗವತ ಪುರಾಣವನ್ನು ಓದುದು. ಇದರ ಅರ್ಥ ಹೇಳುವಾಗ ಅವರಿಗೆ ಬೇಕಾದ ರೀತಿಯಲ್ಲಿ ಬರ್ಕೊಂಡು ಬಿಡ್ತಾರೆ. ಸೊ ಅರ್ಥ ಅಂತೇಳಿದರೆ ಇಲ್ಲಿ ಇರುವ ಹಾಗೆ ನೇರವಾಗಿ ಬರುವುದಿಲ್ಲ, ಅಲ್ಲಿರುವ ಅರ್ಥ ಸ್ವಲ್ಪ ತಿರುಚಿ ಬರ್ತದೆ. ಬ್ರಹ್ಮಸೂತ್ರಗಳಿಗೆ ತಿರುಚಿ ಅರ್ಥ ಬರೆದವರು ಇದಕ್ಕೆಲ್ಲ ಬಿಡ್ತಾರಾ? ಎಲ್ಲದಕ್ಕೂ ತಿರುಚಿ ಅರ್ಥ ಬರೆದಿದ್ದಾರೆ, ಅವರಿಗೆ ಬೇಕಾದ ಹಾಗೆ ಬರ್ಕೊಂಡಿದ್ದಾರೆ. ಸೊ ಪ್ರಭೋ ನೀನು ಅಂತ ಇದನ್ನೆಲ್ಲ ಹೇಳಿಬಿಟ್ಟು ಅಂತೇಳಿದರೆ ಜೀವಿಯ ಸ್ವರೂಪದಲ್ಲಿ ಮತ್ತು ಜೀವಿಗಳ ಸುಖ ದುಃಖಾದಿಗಳ ನಿಮಿತ್ತ ನೀನೇ. ಕಾಲ ಕರ್ಮ ಸ್ವಭಾವ ಪ್ರಕೃತಿ ರೂಪಗಳಲ್ಲಿಯೂ ಕೂಡ ನೀನೇ ಇರುವೆ. ಅವುಗಳ ನಿಯಾಮಕನು ನೀನೇ ಆಗಿರುವೆ. ಅನಂತ ಶಕ್ತಿಯುಳ್ಳ ಭಗವಂತ ನೀನು, ಸರ್ವಶಕ್ತ ನೀನು, ಅಚಿಂತ್ಯ ಶಕ್ತಿ ಇರುವಂತಹ ಭಗವಂತ ನೀನು, ಸಾಕ್ಷಾತ್ ಪರಬ್ರಹ್ಮನೇ ಆಗಿರುವೆ. ಅಂತಹ ನಿನಗೆ ನಾನು ನಮಸ್ಕರಿಸುತ್ತೇನೆ. ಪ್ರಭೋ ನೀನೇ ವಾಸುದೇವ, ಸಮಸ್ತ ದೇವರ ಆಶ್ರಯನಾದ ಸಂಕರ್ಷಣನು ನೀನೇ. ಬುದ್ಧಿ ಮತ್ತು ಮನಸ್ಸಿನ ಅದೃಷ್ಟಾತೃ ದೇವತೆಯಾದ ಋಷಿಕೇಶನು, ಪ್ರದ್ಯುಮ್ನನು, ಅನಿರುದ್ಧನು ನೀನೇ. ನಾನು ಬಾರಿಗೂ ನಿನಗೆ ನಮಸ್ಕರಿಸುತ್ತೇನೆ. ಪ್ರಭುವೇ ಶರಣಾಗತನಾದ ನನ್ನನ್ನು ರಕ್ಷಿಸು ಅಂತ ಯಾರು? ಅಕ್ರೂರ ಅಂತೇಳಿದರೆ ಅನನ್ಯ ರೀತಿಯಲ್ಲಿ ಭಕ್ತಿ ಮಾಡ್ತಾನೆ ಭಗವಂತನನ್ನು. ಅಂತೇಳಿದರೆ ಈ ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣಮಮ. ಯಾರು ಅಂತೇಳಿದರೆ ನಿನ್ನನ್ನು ಬಿಟ್ಟು ಇನ್ಯಾರು ನನಗೆ ಭಗವಂತ ಇಲ್ಲ. ಸ್ಪಷ್ಟವಾಗಿ ಅವನಿಗೆ ಗೊತ್ತಿದೆ, ಯಾರನ್ನು ಯಾವ ರೂಪಗಳಲ್ಲಿ ನಾನು ಸ್ಮರಣೆ ಮಾಡಿದರೂ ಭಗವಂತನನ್ನು, ಅದು ಭಗವಂತನನ್ನೇ ಸ್ಮರಣೆ ಮಾಡುವಂಥದ್ದು. ಆದ್ದರಿಂದ ಅಕ್ರೂರ ಭಗವಂತನನ್ನೇ ಸ್ಮರಣೆ ಮಾಡ್ತಾನೆ. ಸೊ ಭಗವಂತನನ್ನೇ ಸ್ಮರಣೆ ಮಾಡಿ ಇದನ್ನು ಸ್ತುತ್ವ ವರಸ್ತುತಿ, ಈ ರೀತಿ ಶ್ರೇಷ್ಠವಾದ ಸ್ತುತಿಯ ಭಗವಂತನ ಸ್ತುತಿಯನ್ನು ಮಾಡ್ತಾನೆ. ಯಾರು? ಅಕ್ರೂರ. ಅವ್ಯಯಂ ಅಬ್ಜನಾಭಂ ಕಮಲನಾಭಂ ಪದ್ಮನಾಭಂ. ಸೊ ಎಲ್ಲ ದೇವರುಗಳು ಅಂತೇಳಿದರೆ ದೇವರದ್ದೇ ಎಲ್ಲ ಹೆಸರುಗಳು, ಒಂದೇ ದೇವರು ಭಗವಂತ ಒಬ್ಬನೇ. ಸೊ ಅಂತರ್ಹಿತೇ ಭಗವತಿ, ಭಗವಂತ ಎಲ್ಲವನ್ನು ಕೇಳಿಸಿಕೊಂಡು ಅಂತರ್ಧಾನನಾಗಲು. ಅಂತರ್ಹಿತೆ ಭಗವತಿ ಅಂತರ್ಹಿತೆ ಅಂದರೆ ಅಂತರ್ಧಾನನಾಗಲು. ಸ್ವಕಂ ಆರುರೋಹ ಅಂತೇಳಿ ಮೇಲೆ ಬಂದ, ಆರುರೋಹ ಯಾನಂಚ ಮೇಲೆ ಬಂದ ಅಕ್ರೂರ ಮೇಲೆ ಬರುವಾಗ ಅಂತೇಳಿದರೆ ಎಲ್ಲ ಇಡೀ ವಿಶ್ವರೂಪವನ್ನೇ ತೋರಿಸಿಬಿಟ್ಟಿದ್ದಾನೆ ಭಗವಂತ ಅವನಿಗೆ. ಅಂತೇಳಿದರೆ ಸಪರಿವಾರದ ಜೊತೆಗೆ ದರ್ಶನ ಕೊಟ್ಟಿದ್ದಾನೆ ಅಕ್ರೂರನಿಗೆ. ಮೊದಲು ಶೇಷಶಾಹಿಯಾದ ಕೃಷ್ಣ ತೋರಿದರೆ, ಎರಡನೇ ಸಲ ಎಲ್ಲ ದೇವತೆಗಳು ಲಕ್ಷ್ಮೀದೇವಿಯ ಸಹಿತ ಎಲ್ಲ ಋಷಿಮುನಿಗಳ ಸಮೇತ ಪೂರ್ತಿ ಪರಿವಾರದ ಸಮೇತ ದರ್ಶನ ಕೊಟ್ಟಿದ್ದಾನೆ ಅಕ್ರೂರನಿಗೆ. ಅಂದರೆ ಅಕ್ರೂರನಿಗೆ ಏನಾಗಿದೆ, ಆ ರೋಮಾಂಚನ
ಭಗವಂತನಾಗಿ ಆ ಮನಸ್ಸೆಲ್ಲ ಏನೋ ಅಂತೇಳಿದರೆ ಆ ದೇವರನ್ನು ತುಂಬಿಕೊಂಡ್ಬಿಟ್ಟಿದ್ದಾನೆ ಅಂತೇಳಿದರೆ ಅವನು ಸ್ನಾನಕ್ಕೆ ಹೋಗುವಾಗ ಇರುವ ಅಕ್ರೂರ ಈಗ ಸ್ನಾನ ಮಾಡಿ ಈಗ ಮೇಲೆ ಬರ್ತಾ ಇದ್ದಾನೆ ರಥದಲ್ಲಿ ಕೂತ್ಕೊಳ್ಳಿಕ್ಕೆ ಈ ಅಕ್ರೂರ ಅಂತೇಳಿದರೆ ಎಷ್ಟು ಬದಲಾವಣೆ ಆಗಿದೆ ಅಕ್ರೂರನಲ್ಲಿ, ಅವನ ಮನೋಸ್ಥಿತಿ ಯಾವ ಥರ ಇದೆ ಅನ್ನುವಂಥದ್ದನ್ನು ನೀವು ಎಣಿಸ್ಕೊಳ್ಬೋದು. ಸ್ವಕಂ ಆರುರೋಹ, ರಥವನ್ನು ಹತ್ತಿದ್ದಾನೆ, ಯಾನಂಚ ಸ್ವಕಂ ಹತ್ತಿದ್ದಾನೆ, ತೇನ ಸಹಿತೋ ಕೃಷ್ಣ ಬಲರಾಮರ ಸಹಿತ ಭಗವಾನ್ ಜಗಾಮ ತೇನ ಅಂತೇಳಿದರೆ, ತೇನ ಅಂದರೆ ಅಕ್ರೂರನ ಸಹಿತ ಅಂದರೆ ಅವನು ರಥದಲ್ಲಿ ಕೂತ್ಕೊಂಡು ಕೂಡಲೇ ಹೊರಟಿದ್ದಾರೆ, ಭಗವಂತ ಹೊರಟಿದ್ದಾರೆ ರಥದಲ್ಲಿ. ಜಗಾಮ ಎಲ್ಲಿಗೆ? ಸಾಯಂಪುರಿ ಅಂತೇಳಿದರೆ ಆ ಅಕ್ರೂರನನ್ನು ನೋಡಿ ಈ ರಥದಲ್ಲಿ ಕುಳಿತಿರುವಂಥ ಶ್ರೀಕೃಷ್ಣ ಅದು ಗಮ್ಮತ್ತುಂಟು ಅಂತೇಳಿದರೆ ಕೇಳುವಂಥದ್ದು. ಅಕ್ರೂರನು ನೀರಿನಿಂದ ಹೊರಬಂದು ಆಯ್ತಲ್ಲ ಶೀಘ್ರವಾಗಿ ರಥದಲ್ಲಿ ಬಂದು ಕುಳಿತ. ಆಗ ಅವನು ಅತ್ಯಂತ ವಿಸ್ಮಿತನಾಗಿದ್ದನು. ನಾನು ಹೇಳಿದ್ದನ್ನು ಭಾಗವತ ಹೇಳ್ತದೆ, ಅಕ್ರೂರ ಬಹಳ ವಿಸ್ಮಿತನಾಗಿದ್ದ. ಈಗ ಅಂತೇಳಿದರೆ ಯಮುನೆಯನ್ನು ಬಿಟ್ಟು ಬಂದಿದ್ದಾನೆ ರಥದಲ್ಲಿ ಕೂತ್ಕೊಳ್ಳಿಕ್ಕೆ. ಅಂದರೆ ಅಕ್ರೂರನ ಮುಖ ಛಾಯೆ ಎಲ್ಲ ಬೇರೆಯೇ ಇದೆ, ಅಂದರೆ ಗಾಬರಿಯಲ್ಲ, ಆದರೆ ಆ ದೇವರನ್ನು ನೋಡಿದ ಆ ಸಂತೋಷ ಎಲ್ಲ ತುಂಬಿಬಿಟ್ಟಿದೆ. ಸೊ ಭಗವಾನ್ ಶ್ರೀಕೃಷ್ಣನು ಕೇಳ್ತಾನೆ, ಚಿಕ್ಕಪ್ಪ ನೀನು ಭೂಮಿಯಲ್ಲಾದರೂ ಆಕಾಶದಲ್ಲಿ ಆಗಲಿ ಅಥವಾ ನೀರಿನಲ್ಲಿ ಆಗಲಿ ಏನಾದರೂ ಅದ್ಭುತವಾದ ವಸ್ತುವನ್ನು ಕಂಡೆಯಾ? ಏಕೆಂದರೆ ನಿನ್ನ ಮುಖಾವಲೋಕನದಿಂದ ಹಾಗೆ ತಿಳಿತಾ ಇದೆ. ನೋಡಿ ಶ್ರೀಕೃಷ್ಣ ಅದೊಂದು ತಮಾಷೆ, ಅದು ಎಷ್ಟು ಒಳ್ಳೆ ತಮಾಷೆ ನೋಡಿ. ಅದಕ್ಕೆ ಅಕ್ರೂರ ಹೇಳ್ತಾನೆ, ಸ್ವಾಮಿ ಪೃಥ್ವಿ ಆಕಾಶ ನೀರು ಇವುಗಳಲ್ಲಿ ಮತ್ತು ಇಡೀ ಜಗತ್ತಿನಲ್ಲಿ ಇರುವ ಅದ್ಭುತ ವಸ್ತುಗಳು ಎಲ್ಲವೂ ನಿನ್ನಲ್ಲಿಯೇ ಇದೆ ಭಗವಂತ. ಏಕೆಂದರೆ ನೀನು ವಿಶ್ವರೂಪನಾಗಿರುವೆ, ಸರ್ವವ್ಯಾಪ್ತನಾಗಿರುವೆ, ಎಲ್ಲವೂ ನಿನ್ನಲ್ಲೇ ಇದೆ, ನೀನು ಎಲ್ಲರಲ್ಲಿ ಇದ್ದೀನಿ. ಸೊ ನಾನು ನಿನ್ನನ್ನು ನೋಡುತ್ತಿರುವಾಗ ನಾನು ನೋಡದಿರುವ ಯಾವ ಅದ್ಭುತ ವಸ್ತು ತಾನೇ ಉಳಿದೀತು ಅಂತೇಳಿದರೆ ಅಕ್ರೂರ ಯಾವ ರೀತಿಯಲ್ಲಿ ಕೃಷ್ಣ ಪ್ರಶ್ನೆ ಕೇಳಿದಾನೋ ಆ ಭಕ್ತ ಅದೇ ರೀತಿ ಉತ್ತರ ಕೊಡ್ತಾ ಇದ್ದಾನೆ. ಸೊ ಆಮೇಲಿಂದ ಗಾಂಧಿನಿ ನಂದನನಾದ ಅಕ್ರೂರನು ಹೀಗೆ ಹೇಳಿ ರಥವನ್ನು ನಡೆಸುತ್ತಾ ಭಗವಾನ್ ಶ್ರೀಕೃಷ್ಣ ಮತ್ತು ಬಲರಾಮರನ್ನು ಕರೆದುಕೊಂಡು ಸಾಯಂಕಾಲವಾಗುತ್ತಿದ್ದಂತೆಯೇ ಮಧುರೆಗೆ ತಲುಪಿದರು. ಸಾಯಂಪುರೀಂ ಭಗವಾನ್ ಜಗಾಮ ಹೊರಟಿದ್ದಾರೆ ರಥದಲ್ಲಿ 3 ಜನ. ಸಾಯಂಪುರೀಂ ಅಂತೇಳಿದರೆ ಸಾಯಂಕಾಲ, ಪುರೀಂ ಅಂತೇಳಿದರೆ ಮಥುರಾಪುರೀಂ ಮಥುರಾ ನಗರವನ್ನು. ಸಹ ಬಲೋ ಕೃಷ್ಣ ಬಲರಾಮನ ಸಮೇತ ಮಧುರಾಂ ಜಗಾಮ ಅನಂತಹ. ಅನಂತಹ ಅಂತೇಳಿದರೆ ಅನಂತನಾದ ಅನಂತ ರೂಪಗಳನ್ನು, ಅನಂತ ಶಕ್ತಿಯನ್ನು ಹೊಂದಿರುವಂತಹ, ಅನಂತ ಗುಣಗಳನ್ನು ಹೊಂದಿರುವಂತಹ ಭಗವಂತ, ಆಮೇಲಿಂದ ಅನಂತ ಅವತಾರಗಳನ್ನು ಮಾಡಿರುವಂತಹ ಭಗವಂತನು ಅನಂತಹ ಅಂತೇಳಿದರೆ ಸಹ ಬಲೋ ಬಲರಾಮನ ಜೊತೆಗೆ ಸಾಯಂ ಪುರೀಂ ಅಂದರೆ ಯಾವ ಪುರೀಂ? ಮಧುರಾಂ ಅಂದರೆ ಮಧುರಾಂ ಪುರೀಂ ಜಗಾಮ, ಸಾಯಂಕಾಲ ಹೋಗಿ ತಲುಪಿದ್ದಾರೆ ಅನ್ನುವಂಥದ್ದು ಈ 95ನೇ ಶ್ಲೋಕ. ಈ 95ನೇ ಶ್ಲೋಕಕ್ಕೆ ಶ್ರೇಷ್ಠ ಸ್ತುತಿಗಳಿಂದ ಅವ್ಯಯನೂ ಪದ್ಮನಾಭನೂ ಆದ ಶ್ರೀಹರಿಯನ್ನು ಸ್ತುತಿಸಿ ಸ್ತುತ್ವ. ಶ್ರೇಷ್ಠ ಸ್ತುತಿಗಳಿಂದ ಅಂತೇಳಿದರೆ ವರಸ್ತುತಿಭಿಹಿ, ಅವ್ಯಯಂ ಅಬ್ಜನಾಭಂ ಸ್ತುತ್ವ ಸ್ತುತಿಸಿ. ಆ ರೂಪ ಮರೆಯಾದಾಗ ಭಗವತಿ ಅಂತರ್ಹಿತೆ ಸ್ವಕಂ ಆರುರೋಹ. ಅಕ್ರೂರನು ತನ್ನ ರಥವನ್ನು ಏರಿದ. ತನ್ನ ರಥ ಅಂತೇಳಿದರೆ ಕಂಸ ಕೊಟ್ಟು ಕಳಿಸಿದ ರಥ, ಅವರನ್ನು ಕರ್ಕೊಂಡು ಬಾ ಅಂತ ಅದರಲ್ಲಿ ಕುಳ್ಳಿರಿಸಿಕೊಂಡು ಅವರನ್ನು ಬಿಟ್ಟು ಸ್ನಾನ ಮಾಡಿ ಈಗ ರಥವನ್ನು ಏರಿದ್ದಾನೆ. ಹೋಗುವಾಗ ಇರುವ ಅಕ್ರೂರ ಬೇರೆ, ಬರುವಾಗ ಇರುವ ಅಕ್ರೂರ ಬೇರೆ. ಆನಂದ ತುಂದಿಲನಾಗಿ ಮನಸ್ಸಿನ ತುಂಬ ಭಗವಂತನನ್ನೇ ಇಟ್ಟುಕೊಂಡು ಬಂದಿದ್ದಾನೆ. ಅವನೊಂದಿಗೆ ಅನಂತರ ಯಾವಾಗ ಇವನು ರಥದಲ್ಲಿ ಕೂತುಕೊಂಡನೋ 3 ಜನ ಒಟ್ಟಿಗೆ ಆಮೇಲೆ ಹೊರಟರು. ಸೊ ಅವನೊಂದಿಗೆ ಭಗವಂತನು ಅನಂತನೂ ಆದ ಶ್ರೀಕೃಷ್ಣ ಬಲರಾಮ ಸಮೇತನಾಗಿ. ಸೊ ಭಗವಾನ್ ಅಂತೇಳಿದರೆ ಭಗವಾನ್ ಶ್ರೀಕೃಷ್ಣ, ಸಹಿತ ಅಂತೇಳಿದರೆ ತೇನ ಸಹಿತ ಅಂದರೆ ಅಕ್ರೂರನ ಸಹಿತ, ಸಹ ಬಲೋ ಅಂತೇಳಿದರೆ ಬಲರಾಮನ ಸಹಿತ, ಅನಂತಹ ಅನಂತ ರೂಪಗಳುಳ್ಳ ಆ ಭಗವಂತನು, ಅನಂತ ಅವತಾರಗಳುಳ್ಳ ಭಗವಂತನು, ಅನಂತ ಗುಣಗಳು, ಅನಂತ ಶಕ್ತಿ, ಅನಂತ ಎಲ್ಲವೂ ಅನಂತ ಯಾವುದು ಭಗವಂತನದ್ದು. ಭಗವಂತನಿಗೆ ಒಂದು ಮಿತಿ ಅಂತ ಯಾವುದೂ ಇಲ್ಲ, ಎಲ್ಲವೂ ಸ್ವತಂತ್ರ ಭಗವಂತವನು. ಸೊ ಅಂತ ಅನಂತನಾದ ಭಗವಂತನು ಮಥುರಾಂಪುರೀಂ ಸಾಯಂ
ಜಗಾಮ. ಸೊ ಮಥುರಾಪುರಿಯನ್ನು ಸಾಯಂ ಅಂದರೆ ಸಂಜೆ, ಜಗಾಮ ಅಂದರೆ ಹೋಗಿ ಸೇರಿದರು. ಸೊ ಅನಂತ ಅಂತ ಹೇಳಿದರೆ ದೇಶ ಕಾಲ ಗುಣಗಳಿಂದ ಕೊನೆಯಿಲ್ಲದವನು, ಮಿತಿ ಅನ್ನುವಂಥದ್ದು ಯಾವುದೇ ಇಲ್ಲ ಭಗವಂತನಿಗೆ. ಸೊ ಅಕ್ರೂರ ಸಾಕ್ಷಾತ್ ಶ್ರೀಕೃಷ್ಣರ ಜೊತೆಗೆ ಇದ್ದರು. ಆಮೇಲೆ ನಿತ್ಯಾನ್ನಿಕವನ್ನು ಎಂದಿನಂತೆ ಆಚರಿಸಿದ್ದಾನೆ. ಸೊ ಜ್ಞಾನಿಗಳಿಗೆ ಯಾವಾಗಲೂ ಕರ್ಮ ಬಿಡಬಾರ್ದು. ಯಾವ ಅಂತೇಳಿದರೆ ಶ್ರೀಕೃಷ್ಣ ಬಲರಾಮರನ್ನು ರಥದಲ್ಲಿ ಕುಳ್ಳಿರಿಸಿ ಬೇಗ ಈಗ ಬರ್ತೇನೆ ಅಂತ ಹೇಳ್ಕೊಂಡು ಆ ಸಂಧ್ಯಾ ವಂದನೆ ಅದನ್ನು ಟೈಮ್ಗೆ ಅದನ್ನು ಮಾಡಿಯೇ ಮಾಡಬೇಕು ಅನ್ನುವಂಥದ್ದನ್ನು, ಅದನ್ನು ಕೂಡ ಇದರಲ್ಲಿ ಆ ಒಂದು ಸಂದೇಶ ಕೂಡ ಇದರಲ್ಲಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಲ್ಲಿಗೆ 95ನೇ ಶ್ಲೋಕ ಆಯಿತು. ಆಮೇಲಿಂದ 96ನೇ ಶ್ಲೋಕವೇಲೆ ದಾನಪತಿಮಕ್ಷಯ ಪೌರುಷೋಸ ವೀಶೋ ವಿಸೃಜ್ಯ ಸಬಲ ಸಹಿತೋ ವಯಸ್ಯೈಃ ದೃಷ್ಟಂ ಪುರೀಮಭಿಜಗಾಮ ನರೇಂದ್ರ ಮಾರ್ಗೇ ಪೌರೈ ಕುತೂಹಲ ಯುತೈರಪಿ ಪೂಜ್ಯಮಾನಃ. 96ನೇ ಶ್ಲೋಕ. ಮಧುರಾಪಟ್ಟಣವನ್ನು ಹೊಂದಿದ ಮೇಲೆ ಅವಿನಾಶಿಯಾದ ಸಾಮರ್ಥ್ಯವುಳ್ಳ ಬಲರಾಮನಿಂದ ಕೂಡಿದ ಸಮಾನ ವಯಸ್ಕರನಿಂದ ಕೂಡಿದ ಸರ್ವ ಸಮರ್ಥನಾದ ಈ ಶ್ರೀಕೃಷ್ಣನು ಅಕ್ರೂರರನ್ನು ಮೊದಲು ಕಳುಹಿಸಿಕೊಟ್ಟು ರಾಜಮಾರ್ಗದಲ್ಲಿ ಕೌತುಕದಿಂದ ಯುಕ್ತರಾದ ಪಟ್ಟಣದಲ್ಲಿ ಆವಾಸ ಮಾಡುವವರಿಂದ ಚೆನ್ನಾಗಿ ಪೂಜಿಸಲ್ಪಡುವವನಾಗಿ ಪಟ್ಟಣವನ್ನು ನೋಡಲಿಕ್ಕೆ ಹೋದನು. ಅಗ್ರೇಥ ದಾನಪತಿಂ ಅಕ್ಷಯ ಪೌರುಷೋಸೌ ಈಶೋ ವಿಸೃಜ್ಯ ಸಬಲಃ ಸಹಿತೋ ವಯಸ್ಯೈಃ ದ್ರಷ್ಟುಂ ಪುರೀಂ ಅಭಿಜಗಾಮ ನರೇಂದ್ರ ಮಾರ್ಗೇ ಪೌರೇ ಕುತೂಹಲ ಯುತೈಃ ಅಭಿಪೂಜ್ಯಮಾನಃ. ಅಗ್ರೇ ಅಥ ದಾನಪತಿಂ ಅಕ್ಷಯ ಪೌರುಷೋ ಅಸೌ ಈಶಃ ವಿಸೃಜ್ಯ ಸಬಲಃ ಸಹಿತಃ ವಯಸ್ಯೈಃ ಸಹಿತಃ ದ್ರಷ್ಟುಂ ಪುರೀಂ ಅಭಿಜಗಾಮ ನರೇಂದ್ರ ಮಾರ್ಗೇ ಪೌರೇ ಕುತೂಹಲಯುತೈಃ ಅಭಿಪೂಜ್ಯಮಾನಃ. ಅಗ್ರೇ ದಾನಪತಿಂ ಮಧುರಾ ನಗರ ಸೇರಿದ ಕೂಡಲೇ ಸೊ ದಾನಪತಿಂ ಏನು ವಿಸೃಜ್ಯ ಅಂತ ಹೇಳಿದರೆ ಅಕ್ರೂರನಿಗೆ ಶ್ರೀಕೃಷ್ಣ ಭಗವಂತ ಹೇಳ್ತಾರೆ, ಅಕ್ರೂರ ಅಂತೇಳಿದರೆ ನಾವು ಎಲ್ಲ ಒಂದು ಸಲ ಮಧುರಾ ಪಟ್ಟಣವನ್ನು ನೋಡಿ ಬರ್ತೇವೆ. ದಾನಪತಿಂ ಅಗ್ರೆ ಅಥ ವಿಸೃಜ್ಯ ಅಂತೇಳಿದರೆ ಅಕ್ರೂರನಿಗೆ ಸ್ವಲ್ಪ ಏನಾದರೂ ಒಂದು ವೇಳೆ ಅಂತೇಳಿದರೆ ಶ್ರೀಕೃಷ್ಣ ಬಲರಾಮರನ್ನು ತಾನು ಬಿಟ್ಟು ಹೋಗುವುದಾ ಅಂತೇಳಿದರೆ ಅವರ ರಕ್ಷಣೆ ಏನು ತೊಂದರೆ ಇಲ್ಲಲ್ಲ ಅಂಥದ್ದು ಏನಾದರೂ 1% ಏನಾದರೂ ಸಂದೇಹ ಉಳಿದಿದ್ದರೂ ಅಲ್ಲಿ ಯಾವಾಗ ವಿಶ್ವರೂಪ ಭಗವಂತ ತೋರಿಸಿದ್ನೋ ಆವಾಗ ಅದೆಲ್ಲ ಸಂದೇಹ ಹೋಗಿಬಿಟ್ಟಿದೆ ಅಂತೇಳಿದರೆ ಕೃಷ್ಣ ಬಲರಾಮನನ್ನು ನಾವು ಯಾರೂ ರಕ್ಷಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇಡೀ ಜಗತ್ತನ್ನೇ ರಕ್ಷಣೆ ಮಾಡುವಂಥ ಭಗವಂತ ಈ ಶ್ರೀಕೃಷ್ಣ. ಹಾಗಿರುವಾಗ ಈ ಶೇಷ ಆದಿಶೇಷ ಮತ್ತು ಶ್ರೀಕೃಷ್ಣ ಇವರಿಗೆ ಯಾರ ರಕ್ಷಣೆಯೂ ಬೇಕಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿದೆ. ಆದರೆ ಈಗ ರಕ್ಷಣೆ ವಿಷಯ ಮಾತಾಡೋದಿಲ್ಲ, ನಮ್ಮ ಮನೆಗೆ ಹೋಗುವ ಅಂತ ಹೇಳೋದು ಅಕ್ರೂರ. ಸೊ ಮನೆಗೆ ಹೋಗುವ ಅಂತ ಹೇಳಿದರೆ ಅದಕ್ಕೆ ಶ್ರೀಕೃಷ್ಣ ಬಲರಾಮನ ಹೇಳ್ತಾರೆ, ಶ್ರೀಕೃಷ್ಣ ಹೇಳ್ತಾನೆ, ಅಕ್ರೂರ ಚಿಕ್ಕಪ್ಪ ನಾವು ಈಗ ಮನೆಗೆ ಬರುವುದಿಲ್ಲ, ನಿಮ್ಮ ಮನೆಗೆ ಖಂಡಿತ ಬರ್ತೇವೆ ನಾವು, ಆದರೆ ಈಗ ಬರುವುದಿಲ್ಲ. ಯಾವಾಗ ಬರ್ತೇವೆ ಅಂತೇಳಿದರೆ ನಾವು ಈಗ ಬಂದಿದ್ದೇವಲ್ಲ, ನಮಗೆ ಸುಮಾರೆಲ್ಲ ಕರ್ತವ್ಯಗಳು ಉಂಟಲ್ಲ, ಆ ಎಲ್ಲ ಕರ್ತವ್ಯವನ್ನು ಮುಗಿಸಿ ಅಂತೇಳಿದರೆ ನಮ್ಮನ್ನು ಮುಗಿಸಲಿಕ್ಕೆ ಮತ್ತು ಯಾರ್ಯಾರನ್ನೆಲ್ಲ ನಮ್ಮ ಭಕ್ತರನ್ನು ಮುಗಿಸಬೇಕು ಅಂತ ಹೇಳ್ಕೊಂಡು ನಮ್ಮ ಮಾವ ದೊಡ್ಡ ಒಂದು ಪಣ ತೊಟ್ಟಿದ್ದಾನೋ ಆ ಮಾವನನ್ನು ಅವನ ಸಮೇತ ಎಲ್ಲ ಭಗವಂತನ ದ್ವೇಷಿಗಳು ಯಾರಿದ್ದಾರೆ ಅವರನ್ನೆಲ್ಲ ಸಂಹಾರ ಮಾಡಿ ಭಗವಂತನ ನಮ್ಮ ಭಕ್ತರು ಯಾರಿದ್ದಾರೆ ಅವರನ್ನೆಲ್ಲ ಉದ್ಧಾರ ಮಾಡಿ ಆಮೇಲಿಂದ ನಾವು ಸಂತೋಷ ಭರಿತರಾಗಿ ನಿಮ್ಮಲ್ಲಿಗೆ ಬರ್ತೇವೆ ಅಂತ ಹೇಳಿಬಿಟ್ಟು ಆಮೇಲಿಂದ ಅಗ್ರೆ ಅಥ ದಾನಪತಿಂ ವಿಸೃಜ್ಯ ಅಂದರೆ ದಾನಪತಿಯಾದ ಅಕ್ರೂರ, ದಾನಶೂರ ಅಂತ ತಿಳ್ಕೊಂಡು ಯಾವುದರಲ್ಲಿ ನಂತರ ಬರುವಂಥದ್ದು ಮಹಾಭಾರತದಲ್ಲಿ ಮುಂದಕ್ಕೆ ಕರ್ಣನಿಗೆ ಬರ್ತದೆ, ಅಷ್ಟು ತನಕ ಅಕ್ರೂರನಿಗೆ ಹೆಸರು ಇದು ದಾನಪತಿಂ ಅಂತ. ಸೊ ಈ ದಾನಪತಿಯಾದ ಅಕ್ರೂರನನ್ನು ಅಗ್ರೆ ಅಥ ವಿಸೃಜ್ಯ ಮಥುರಾ ಪಟ್ಟಣದಲ್ಲಿ ನಾವು ಬರ್ತೇವೆ, ನೀವು ಈಗ ಮನೆಗೆ ಹೋಗಿ ಅಂತ ಹೇಳ್ಕೊಂಡು ಅಕ್ರೂರನನ್ನು ಕಳಿಸಿ ಅಕ್ಷಯ ಪೌರುಷೋ ಅಸೌ ಅಕ್ಷಯ ಪೌರುಷ ಅಂತ ಅಲ್ಲಿಗೆ ಭಗವಂತನಿಗೆ ಮಧ್ವಾಚಾರ್ಯರು ಈ ಶಬ್ದ ಹಾಕಿದರು. ಯಾಕೆ ಅಕ್ಷಯ ಪೌರುಷೋ ಅಂತ ಹಾಕಿದ್ದರು? ಅದು ಅವನು ತಿಳ್ಕೊಳ್ಳೋದು ಯಾರು? ಅಕ್ರೂರ.
ಅರೆ ಭಗವಂತನಿಗೆ ಯಾರಾದ್ರದ್ದು ರಕ್ಷಣೆ ಬೇಕಾ? ಅಯ್ಯೋ ನಾನು ಭಗವಂತನ ರಕ್ಷಣೆಗೆ ಇರುವುದಲ್ವಾ ಅಂತ ಹೇಳಿದರೆ, ಭಗವಂತನಿಗೆ ಯಾರ ರಕ್ಷಣೆ ಬೇಕು? ಅವನು ಅಕ್ಷಯ ಪೌರುಷ, ಅಚಿಂತ್ಯ ಶಕ್ತಿಯಿಂದ ಇಡೀ ಜಗತ್ತನ್ನೇ ರಕ್ಷಣೆ ಮಾಡುವಂಥ ಭಗವಂತನಿಗೆ ಯಾರ ಒಂದು ರಕ್ಷಣೆಯೂ ಬೇಕಾಗಿಲ್ಲ ಅನ್ನುವಂಥದ್ದನ್ನು ಒಂದು ಶಬ್ದ ಭಗವಂತನ ಬಗ್ಗೆ ಹಾಕಿರುವ ಒಂದು ಶಬ್ದದಿಂದ ಹೇಳ್ತಾ ಇದ್ದಾರೆ ಮಧ್ವಾಚಾರ್ಯರು. ಏನಂತ ಹೇಳಿದ್ರೆ ಅಕ್ಷಯ ಪೌರುಷನಾದ ಭಗವಂತ ಅಂದರೆ ಅಕ್ರೂರನಿಗೆ ಗೊತ್ತಿರುವಂಥ ವಿಷಯವನ್ನು ಅಲ್ಲಿ ಹೇಳಿದ್ದು. ಅಂದರೆ ಬಿಟ್ಟು ಹೋಗಲಿಕ್ಕೆ ಅಕ್ರೂರನಿಗೆ ಏನು ಹೆದರಿಕೆ ಇಲ್ಲ ಅಂತ ಹೇಳಿದರೆ ಇದು ಭಗವಂತ. ಈ ಭಗವಂತನಿಗೆ ಎಲ್ಲರನ್ನೂ ರಕ್ಷಣೆ ಮಾಡುವ ಭಗವಂತನಿಗೆ ನಮ್ಮ ರಕ್ಷಣೆ ಏನು ಬೇಕಾಗಿಲ್ಲ ಅಂತ ಹೇಳಲಿಕ್ಕೆ ಅಕ್ಷಯ ಪೌರುಷ ಅಂತೇಳಿದರೆ ಯಾವತ್ತೂ ನಾಶ ಇಲ್ಲದ ಅತ್ಯಂತ ಅಚಿಂತ್ಯ ಶಕ್ತಿ ಇರುವಂತಹ, ಯಾರಿಗೂ ಊಹಿಸಲಿಕ್ಕೆ ಸಾಧ್ಯ ಇರುವಂತಹ ಅತ್ಯಂತ ಸರ್ವಶಕ್ತನಾದ ಈ ಭಗವಂತ. ಸೊ ಇವನನ್ನು ಅಂದರೆ ಅದನ್ನು ಬಿಟ್ಟು ಹೋಗಲಿಕ್ಕೆ ಏನೂ ತೊಂದರೆ ಇಲ್ಲ ಅಂತೇಳ್ಬಿಟ್ಟು ಅಕ್ಷಯ ಪೌರುಷೋ ಅಸೌ ಈಶಃ ಭಗವಂತ ಶ್ರೀಕೃಷ್ಣ, ಅಕ್ಷಯ ಪೌರುಷನಾದ ಭಗವಂತ ಶ್ರೀಕೃಷ್ಣ ಆ ದಾನಪತಿಯಾದ ಅಕ್ರೂರನನ್ನು ವಿಸೃಜ್ಯ ಅಂದರೆ ಬಿಟ್ಟು ಸಬಲ ಸಹಿತೋ ಬಲರಾಮನ ಜೊತೆಗೆ, ಸಬಲಹ ಅಂತೇಳಿದರೆ ಬಲರಾಮನ ಜೊತೆಗೆ, ಆಮೇಲೆ ಸಹಿತೋ ವಯಸ್ಯೈಹಿ ಅಂತೇಳಿದರೆ ಅಂತೇಳಿದರೆ ದಾನಪತಿಯ ಜೊತೆಗೆ ಅಕ್ರೂರನ ಜೊತೆಗೆ ತನ್ನ ಸಂಗಡಿಗರನ್ನು ಬಿಟ್ಟ ಅಂತ ಹೇಳ್ಬೋದು, ಅಥವಾ ತಾನು ಕೃಷ್ಣ ಬಲರಾಮರು ಜೊತೆಗೆ ನನ್ನ ಸಂಗಡಿಗರು ಸಹಿತ ಅಲ್ಲಿ ಸಹ ಹೇಳ್ಬೋದು. ಸೊ ಆ ಕಡೆನೂ ಹೇಳ್ಬೋದು, ಈ ಕಡೆನೂ ಹೇಳ್ಬೋದು. ವಯಸ್ಸೈಹಿ ಅಂತೇಳಿದರೆ ಸಮವಯಸ್ಕರಾದ ಶ್ರೀಕೃಷ್ಣ ಬಲರಾಮರ ಸಂಗಡಿಗರು ಎಲ್ಲ ಬಂದಿದ್ದಾರೆ. ಎಲ್ಲಿಂದ? ನಂದಗೋಕುಲದಿಂದ. ಸೊ ಅವರ ಸಹಿತವಾಗಿ ಅಂತ ಹೇಳ್ಬೋದು, ಅಥವಾ ಅವರನ್ನು ಅಕ್ರೂರನ ಜೊತೆಗೆ ಕಳಿಸಿ, ಅಕ್ರೂರ ಸಹಸ್ಯೈ ಸಹಿತ ಕಳಿಸಿಬಿಟ್ಟು ವಿಸೃಜ್ಯ ದ್ರಷ್ಟುಂ ಪುರೀಂ ಅಭಿಜಗಾಮ. ಪುರೀಂ ಯಾವ ಪುರಿ ಇದು? ಮಥುರಾಪುರಿಯನ್ನು ದ್ರಷ್ಟುಂ ನೋಡಲಿಕ್ಕೆ, ಅಭಿಜಗಾಮ ಹೊರಟಿದ್ದಾರೆ. ಜಗಾಮ ಅಂತ ಹೇಳುವುದಿಲ್ಲ, ಅಭಿಜಗಾಮ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದರೆ ತಾರಣಹಾರ ಅಂತ ನೀವು ನೋಡಿದ್ದೀರಿ ಯಾವುದರಲ್ಲಿ, ಶ್ರೀಕೃಷ್ಣ ಅಂತ ಇದರಲ್ಲಿ ಬಹಳ ಚೆನ್ನಾಗಿ ನಮ್ಮ ಇವರು ತೋರಿಸಿದ್ದಾರೆ ಆ ಸೀರಿಯಲ್ಗಳನ್ನು, ಯಾರು ರಮಾನಂದ ಸಾಗರ್ ಅವರು. ಸೊ ತಾರಣಹಾರ ಅಂತ ಹೇಳಿದರೆ ಕಂಸನನ್ನು ಕೊಲ್ಲಲಿಕ್ಕೆ ಕಂಸನ ತಂಗಿಯಾದ ದೇವಕಿಯ ಹೊಟ್ಟೆಯಲ್ಲಿ ಹುಟ್ಟಿರುವಂಥ ಅಷ್ಟಮ ಗರ್ಭ ಯಾರು ಶ್ರೀಕೃಷ್ಣ ಬರ್ತಾ ಇದ್ದಾರೆ, ಶ್ರೀಕೃಷ್ಣ ಬಲರಾಮರು ಅನ್ನುವಂಥದ್ದು. ಅದು ಏನಂತ ಹೇಳಿದ್ರೆ ಕಿವಿಯಿಂದ ಕಿವಿಗೆ ಹೋಗಿಬಿಟ್ಟು ಇಡೀ ಮಥುರಾಪುರಿಗೆ ಗೊತ್ತಾಗಿ ಬಿಟ್ಟಿದ್ದಾರೆ ಶ್ರೀಕೃಷ್ಣ ಬಲರಾಮರು ಬರ್ತಾರಂತೆ ಅಂತ. ಸೊ ಎಲ್ಲರೂ ಕಾಯ್ತಾ ಇದ್ದಾರೆ. ಸೊ ಯಾರಾದರೂ ಒಬ್ಬರು ನೋಡಿರ್ತಾರೆ ಶ್ರೀಕೃಷ್ಣ ಬಲರಾಮರು ಬಂದರು ಅಂತ. ಆ ಬಂದರು ಅನ್ನುವಂಥದ್ದು ಕಿವಿಗೆ ಮತ್ತೆ ಪ್ರಸಾರ ಆಗಿಬಿಟ್ಟು ಇಡೀ ಎಲ್ಲರಿಗೆ ಗೊತ್ತಾಗ್ತದೆ ಶ್ರೀಕೃಷ್ಣ ಬಲರಾಮರು ಬಂದಿದ್ದಾರೆ ಅಂತ. ಸೊ ಹಾಗೆ ಅವರು ಹೊರಟಿದ್ದಾರೆ ಅಂತ ಹೇಳಿದರೆ ಮಥುರಾಪುರದಲ್ಲಿ ಇರುವಂತಹ ತನ್ನ ಎಲ್ಲ ಭಕ್ತರನ್ನು ನೋಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳುವಾಗ ಅದು ಹೋಗುವುದು ಅಂತ ಹೇಳಿದರೆ ಅಭಿಜಗಾಮ, ಭಗವಂತ ಆ ರಾಜಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅದನ್ನು ತಿಳಿಸ್ಲಿಕ್ಕೋಸ್ಕರ ಜಗಾಮದ ಜೊತೆಗೆ ಅಭಿ ಹಾಕಿದ್ದಾರೆ. ಅಭಿಜಗಾಮ ನರೇಂದ್ರ ಮಾರ್ಗೆ. ಅಲ್ಲಿ ಡೆಲ್ಲಿಯಲ್ಲಿ ಯಾವುದು ಈ ಕಡೆಯಿಂದ ರಾಷ್ಟ್ರಪತಿ ಭವನ, ಆ ಕಡೆಯಿಂದ ಇಂಡಿಯಾ ಗೇಟ್ ಮಧ್ಯದಲ್ಲಿ ರಾಜಪಥ ಏನು ಇದೆಯೋ ಹಾಗೆ ಇಲ್ಲಿ ನರೇಂದ್ರ ಮಾರ್ಗೆ ಅಂದರೆ ನರ ಇಂದ್ರ ಅಂತ ಹೇಳಿದರೆ ನರೇಂದ್ರ ಮೋದಿ ಅವರಿಗೆ ಹೆಸರಿದ್ದ ಹಾಗೆ ನರ ಇಂದ್ರ ಅಂತ ಹೇಳಿದರೆ ಯಾರು? ಮನುಷ್ಯೋತ್ತಮ. ನರೇಂದ್ರ ಅಂದರೆ ಮನುಷ್ಯೋತ್ತಮ. ಸೊ ಮನುಷ್ಯೋತ್ತಮ ಅಂದರೆ ರಾಜ ಅಂತ ಅರ್ಥ, ನರೇಂದ್ರ ಅಂದರೆ ರಾಜ ಅಂತ ಅರ್ಥ. ಸೊ ಹಾಗೆ ನರೇಂದ್ರ ಅಂತ ಹೇಳಿದರೆ ರಾಜ ಅಂತ ಅರ್ಥ ಇರುವ ಕಾರಣವೇ ನರೇಂದ್ರ ಕೂಡ ರಾಜ ಆಗಿದ್ದಾರೆ. ಸೊ ಹಾಗೆ ನರೇಂದ್ರ ಮಾರ್ಗೆ ಅಂತೇಳಿದರೆ ಈ ರಾಜಬೀದಿಯ ಮಾರ್ಗದಲ್ಲಿ ಅಂದರೆ ಮಥುರಾಪುರಿಯಲ್ಲಿರುವಂತಹ ರಾಜಮಾರ್ಗದಲ್ಲಿ ರಾಜವೀತಿಯಲ್ಲಿ ಅಭಿಜಗಾಮ ಹೊರಟಿದ್ದಾರೆ ಅಂತೇಳಿದರೆ ಅದೊಂದು ಮೆರವಣಿಗೆ ಅಂದರೆ ಯಾವ ಥರ ಇರ್ಬೋದು ಅಂತ ಎಣಿಸ್ಕೊಳ್ಳಿ. ಆ ಮೆರವಣಿಗೆ ಪೌರೇಹೇ, ಎಲ್ಲ ಮಥುರಾಪುರಿಯ ಜನರು, ಪೌರರು, ಪೌರೇಹೇ ಆ ಜನರ ಕುತೂಹಲಯುತೈ ಅಭಿಪೂಜ್ಯಮಾನ ಅಂದರೆ ಎಷ್ಟು ಕುತೂಹಲದಿಂದ ನೋಡ್ತಾ ಇದ್ದಾರೆ ಅಂತೇಳಿದರೆ ತಮ್ಮ ಕಣ್ಣುಗಳಿಂದಲೇ ಏನಂತೇಳಿದರೆ ಪೂಜೆ ಮಾಡ್ತಾ ಇದ್ದಾರೆ. ಯಾರಿಗೆ? ಈ ನರೇಂದ್ರರಿಗೆ. ಯಾರಿಗೆ? ಶ್ರೀಕೃಷ್ಣ ಬಲರಾಮರಿಗೆ ಅಂತೇಳಿದರೆ ಅದನ್ನು ಹೇಳ್ತಾರೆ ಭಾಗವತದಲ್ಲಿ. ಅಂತೇಳಿದರೆ ವಿಶೇಷ ಏನಿಲ್ಲ ಅಂತೇಳಿದರೆ ಒಂದೇ ಎರಡು ಲೈನ್ ಮಾತ್ರ ಹೇಳ್ತೇನೆ. ಸೊ ಮಥುರೆಯ ನಾರಿಯರು
ಹೋದರು ಅಂತೇಳಿದರೆ ವಸುದೇವನಂದನ ವಸುದೇವನಂದನ ಅಂತೇಳಿದರೆ ಮಥುರೆ ಜನರಿಗೆ ಹೇಗೆ ಗೊತ್ತಿರುವುದು ಅಂತೇಳಿದರೆ ದೇವಕಿ ವಸುದೇವರ ಮಗ ಅಂತ, ಅಷ್ಟಮ ಗರ್ಭ ಶ್ರೀಕೃಷ್ಣ ಅಂದರೆ ಶ್ರೀಕೃಷ್ಣ ಅಂತ ಅಷ್ಟಲ್ಲ, ದೇವಕಿಯ ಮಗ ಅಷ್ಟಮ ಗರ್ಭ ಅಂದರೆ ಹುಟ್ಟಿದ್ದೇ ಕಂಸನ ವಧೆ ಮಾಡಲಿಕ್ಕೆ, ಇವತ್ತು ಬರ್ತಾ ಇದ್ದಾರೆ ಅಂತ ಹಾಗೆ ಅದು. ಅದಕ್ಕೋಸ್ಕರ ವಸುದೇವನಂದನ ಭಗವಾನ್ ಶ್ರೀಕೃಷ್ಣನು ಬಲರಾಮ ಗೋಪಬಾಲಕರೊಂದಿಗೆ, ಹಾಗಾದರೆ ಗೋಪಬಾಲಕರನ್ನು ಬಿಡಲಿಲ್ಲ, ಗೋಪಬಾಲಕರನ್ನು ಒಟ್ಟಿಗೆ ಸೇರಿಸ್ಕೊಂಡಿದ್ದಾರೆ ಅಂತ ಅನ್ನುವಂಥ ಸ್ಪಷ್ಟ ಆಯ್ತು ಇಲ್ಲಿ. ಭಾಗವತ ಕೂಡ ಹಾಗೆ ಹೇಳ್ತದೆ, ಪರೀಕ್ಷಿತನೇ ವಸುದೇವನಂದನ ಭಗವಾನ್ ಶ್ರೀಕೃಷ್ಣನು ಬಲರಾಮ ಮತ್ತು ಎಲ್ಲ ಸಂಗಡಿಗರು ಗೋಪಬಾಲಕರೊಂದಿಗೆ ಮಥುರೆಯ ರಾಜಬೀದಿಯ ಮೂಲಕ ನಗರವನ್ನು ಪ್ರವೇಶಿಸಿದರು. ಆ ಸಮಯದಲ್ಲಿ ಅಂತೇಳಿದರೆ ಸುಮಾರೆಲ್ಲ ಬಿಟ್ಟಿದ್ದೇನೆ, ಬಿಟ್ಟು ನಂತರ ಮಥುರೆಯ ನಾರಿಯರು ತಮ್ಮ ತಮ್ಮ ಮನೆಗಳ ಮಹಡಿಗಳನ್ನು ಹತ್ತಿ, ಅಂದರೆ ಪೂರ್ತಿ ನೋಡಬೇಕಲ್ಲ, ಸೊ ಪೂರ್ತಿ ನೋಡಬೇಕೆಂದರೆ ಎತ್ತರದಿಂದ ನೋಡಬೇಕು, ಅದಕ್ಕೋಸ್ಕರ ತಮ್ಮ ತಮ್ಮ ಮನೆಗಳ ಮಹಡಿಗಳನ್ನು ಹತ್ತಿ ಬಲರಾಮ ಶ್ರೀಕೃಷ್ಣರ ಮೇಲೆ ಹೂವಿನ ಮಳೆಗರೆದರು. ಆಗ ಸ್ತ್ರೀಯರ ಮುಖಕಮಲಗಳು ಪ್ರೇಮಾವೇಗದಿಂದ ಅರಳಿದ್ದುವು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರೆಲ್ಲರೂ ಅಲ್ಲಲ್ಲಿ ಮೊಸರು, ಅಕ್ಷತೆ, ನೀರು ತುಂಬಿದ ಕಲಶಗಳಿಂದ ಅಂತೇಳಿದರೆ ಮೊಸರು ಅಕ್ಷತೆ ಅನ್ನುವಂಥದ್ದು ಸ್ವಾಗತಕ್ಕೆ ಬಹಳ ವಿಶೇಷ ಅನ್ನುವಂಥದ್ದು ನಿಮಗೆ ಗೊತ್ತಿರುವಂಥದ್ದೇ ವಿಷಯ ಅದು, ಮೊಸರು ಅಕ್ಷತೆ. ಆಮೇಲಿಂದ ನೀರು ತುಂಬಿದ ಕಲಶಗಳು ಅಂತೇಳಿದರೆ ಪೂರ್ಣಕುಂಭದ ಸ್ವಾಗತ ಮಾಡಿದ್ದಾರೆ. ನೀರು ತುಂಬಿದ ಕಲಶಗಳಿಂದ, ಪುಷ್ಪಹಾರಗಳಿಂದ, ಚಂದನಾದಿ ಕಾಣಿಕೆ ಸಾಮಗ್ರಿಗಳಿಂದ ಭಗವಾನ್ ಶ್ರೀಕೃಷ್ಣ ಬಲರಾಮರನ್ನು ಆನಂದ ಮಗ್ನರಾಗಿ ಪೂಜಿಸಿದರು. ಆಮೇಲಿಂದ ಭಗವಂತನನ್ನು ನೋಡಿದ ಮಥುರಾಪುರ ವಾಸಿಗಳೆಲ್ಲರೂ ಧನ್ಯ ಧನ್ಯ, ನಾವು ಧನ್ಯರಾದೆವು. ಸಕಲ ಮನುಷ್ಯರಿಗೆ ಪರಮಾನಂದವನ್ನು ನೀಡುವ ಇವರಿಬ್ಬರನ್ನು ಇಷ್ಟು ತನಕ ಯಾರು ನೋಡ್ತಿದ್ದರು? ಗೋಪಿಕಾಸ್ತ್ರೀಯರು ನೋಡ್ತಿದ್ದರು. ಎಲ್ಲಿ? ನಂದಗೋಕುಲದಲ್ಲಿ. ಆ ಗೋಪಿಕಾಸ್ತ್ರೀಯರು ಯಾವ ಮಹಾನ್ ತಪಸ್ಸು ಮಾಡಿದ್ದರೋ ಎಂದು ಪರಸ್ಪರ ಮಾತಾಡಿಕೊಂಡರು ಅನ್ನುವಂಥದ್ದನ್ನು ಸ್ವಲ್ಪ ಮಾತ್ರ ಹೇಳಿದ್ದೇನೆ. ಸೊ ಅಲ್ಲಿಗೆ ಏನಾಯಿತು? ಸಹಬಲೋ ಮಧುರಾಮ್ ಅನಂತಹ ಅಭಿಜಗಾಮ. ಸೊ ಪೌರೇಹೆ ಕುತೂಹಲಯುತೈ ಅಭಿಪೂಜ್ಯಮಾನಃ. ಸೊ ಇದಕ್ಕೆ ಏನು ಹೇಳ್ತಾರೆ ಈ ಶ್ಲೋಕಕ್ಕೆ? ಮೊದಲಿಗೆ ಅಕ್ಷಯ ಪೌರುಷನಾದ ಶ್ರೀಕೃಷ್ಣನು ಅಕ್ರೂರನನ್ನು ಬೀಳ್ಕೊಟ್ಟು ತಾನಪತಿಂ ಅಗ್ರೇತ ವಿಸೃಜ್ಯ, ಆಮೇಲಿಂದ ಸಬಲಃ ಬಲರಾಮನ ಸಹಿತೋ ವಯಸ್ಸೈಹಿ ತನ್ನ ಸಂಗಡಿಗರಾದ ಗೋಪಬಾಲಕರ ಸಮೇತ ಆ ರಾಜಮಾರ್ಗದಲ್ಲಿ ನರೇಂದ್ರ ರಾಜಮಾರ್ಗದಲ್ಲಿ ಆ ಪಟ್ಟಣವನ್ನು ನೋಡಲೆಂದು, ಪಟ್ಟಣ ಪುರೀಂ ದ್ರಷ್ಟುಂ ನೋಡಲಿಕ್ಕೆ ಅಭಿಜಗಾಮ ಹೊರಟರು. ಪುರವಾಸಿಗಳು ಕುತೂಹಲದಿಂದ, ಪೌರೈಹಿ ಕುತೂಹಲಯುತೈಹಿ ಅಂದರೆ ಕುತೂಹಲಯುಕ್ತರಾಗಿ ಅವರಿಂದ ಅಭಿಪೂಜ್ಯಮಾನ ಅಂದರೆ ಯಾವ ರೀತಿಯೆಲ್ಲ ಪೂಜಿಸಿದ್ದಾರೆ. ಪುಷ್ಪಗಳ ಹಾರದಿಂದ, ಚಂದನಗಳಿಂದ, ಮೊಸರು ಅಕ್ಷತೆಯಿಂದ, ಆಮೇಲಿಂದ ಇದೆಲ್ಲ ಏನೆಲ್ಲ ಈಗ ಭಾಗವತ ಹೇಳ್ತಾ ಅವೆಲ್ಲರಿಂದ ಪುಷ್ಪ ವೃಷ್ಟಿಯನ್ನು ಮಾಡಿಕೊಂಡು ಎಲ್ಲ ಮಹಡಿಯನ್ನು ಹತ್ತಿಕೊಂಡು ನಂತರ ಆ ರೀತಿಯಲ್ಲಿ ಎಲ್ಲರೂ ಸಂತೋಷದಿಂದ ಏನು ಸ್ವಾಗತಿಸ್ತಾ ಇದ್ದಾರೆ ಈ ಕೃಷ್ಣ ಬಲರಾಮರನ್ನು ಅಂತ ಹೇಳುವಲ್ಲಿಗೆ ಇವತ್ತಿನ ಇದನ್ನು ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.